ನಮ್ಮ ತಾಯಿ ಅವ್ರ ಹಾಡು ತುಂಬ ಆಡೋರು, ಜಾನಕಿ ಅಮ್ಮನ ಹಾಡನ್ನ ತುಂಬ ಆಡೋರು. ನಾವು ಕೇಳಿದ್ವಿ ಚಿಕ್ಕ ವಯಸ್ಸಿಂದ. ಅದರಲ್ಲಿ ನಮಗೆ ಜಾಸ್ತಿ ನಮ್ಮ ತಾಯಿ ಆಡ್ತಾ ಇದ್ದಿದ್ದು ಹಾಡು ಅಂದರೆ ಭಕ್ತ ಸಿರಿಯಾಳ ಫಿಲಮಲ್ಲಿ ಏಕೋ ಈ ಕೋಪ ಶಂಕರ ಅನ್ನೋದು ಒಂದು ಹಾಡು ಐತಲ್ಲ, ಆ ಹಾಡು ನಮ್ಮಮ್ಮ ತುಂಬ ಆಡೋರು. ಆ ಹಾಡು ತುಂಬ ಚೆನ್ನಾಗಿ ಆಡೋರು. ಎಷ್ಟು ಚೆನ್ನಾಗಿ ನಮ್ಮಮ್ಮ ಆಡೋರು ಅಂದರೆ ಅಷ್ಟು ಚೆನ್ನಾಗಿ ಹಾಡನ್ನ ನಮ್ಮ ತಾಯಿ ಆಡೋರು. ಆಮೇಲೆ ಇನ್ನೂ ಒಂದು ಗಂಧದ ಗುಡಿ ಫಿಲಮ್ ಇಲ್ಲ ಐತೆ, ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ನಿನ್ನನ್ನು ಬಿಟ್ಟು ಎಂದಿಗೂ ನಾನು ದೂರ ಹೋಗಲ್ಲ ಅನ್ನೋದೊಂದು ಹಾಡೈತೆ. ಆ ಹಾಡು ಅಷ್ಟೇ ನಮ್ಮ ತಾಯಿ ತುಂಬ ಚೆನ್ನಾಗಿ ಆಡೋರು. ಈ ಹಾಡು ನಮ್ಮ ತಾಯಿ ಬಾಯಿಲಿ ಯಾವಾಗಲೂ ನಾವು ಈ ಹಾಡನ್ನ ಕೇಳ್ತಾನೆ ಇರೋವು. ಅಂದರೆ ಕೇಳಬೇಕು ಅಂತ ತುಂಬ ಆಸೆ. ನಮ್ಮಮ್ಮ ತುಂಬ ಚೆನ್ನಾಗಿ ಆಡೋರು. ನಮ್ಮಮ್ಮನಿಗೆ ಜಾನಕಿ ಅಮ್ಮನ ಥರನೇ ಒಂದು ಸ್ವಲ್ಪ ನಮ್ಮಮ್ಮನ ವಾಯ್ಸು ಅದೇ ಥರನೇ ನಮ್ಮ ತಾಯಿನೂ ತುಂಬ ಚೆನ್ನಾಗಿ ಅವ್ರ ಹಾಡೆಲ್ಲ ನಮ್ಮ ತಾಯಿ ಆಡೋರು. ನಮ್ಮಪ್ಪ ಹಾರ್ಮೋನಿ ಬಾರಿಸ್ಬೇಕಾದ್ರೆ ಅವರು ಹಾಡುಗಳನ್ನೆಲ್ಲ ರಾಗವಾಗಿ ಬಾರಿಸೋರು. ನಮ್ಮ ಅಪ್ಪಾಜಿ ಯಾವಾಗಾದ್ರೂ ಒಂದ್ಸಲ ಹಾರ್ಮೋನಿ ಬಾರಿಸ್ಬೇಕು ಅಂದರೆ ಅವ್ರ ಹಾಡುಗಳನ್ನೆಲ್ಲ ಬಾರಿಸೋರು. ನಮ್ಮ ಚಿಕ್ಕಪ್ಪ ಒಬ್ಬರಿದ್ದರು, ಅಪ್ಪಾಜಪ್ಪ ಅಂತ. ಅವರು ಅಷ್ಟೇ, ಅವ್ರದ್ದೊಂದು ಚಿತ್ರಗೀತೆ ಬುಕ್ಕೆ ಇಟ್ಕೊಂಡ್ಬಿಟ್ಟಿದ್ರಂತೆ. ಹಳೆ ಹಾಡುಗಳು ಚಿತ್ರಗೀತೆ ಬುಕ್ಕೆ ಇಟ್ಕೊಂಡು ಹಾರ್ಮೋನಿಗೆ ಬಾರಿಸೋರಂತೆ. ನಮ್ಮ ಚಿಕ್ಕಪ್ಪನೂ ಅಷ್ಟೇ ಚಿತ್ರಗೀತೆಗಳನ್ನ ಚೆನ್ನಾಗಿ ಬಾರಿಸೋರು ಹಾರ್ಮೋನಿಲಿ. ತುಂಬ ಚೆನ್ನಾಗಿ ಅವರು ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಕುಟುಂಬದಲ್ಲಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪದಿರೆಲ್ಲ ರಾಜ್ಕುಮಾರ್ ಅಣ್ಣವರು ಮತ್ತು ಜಾನಕಮ್ಮನ ಹಾಡು ತುಂಬ ಕೇಳ್ಕೊಂಡು ಬಂದಿರೋದು ಅವರೆಲ್ಲ. ಹಂಗಾಗಿ ನಮಗೆ ನಮ್ಮ ತಾಯಿ ಆಡ್ತಿದ್ದ ಹಾಡು ಎರಡು ಹಾಡು ನಮ್ಗೆ ತುಂಬ ಇಷ್ಟ. ಭಕ್ತ ಸಿರಿಯಾಳ ಫಿಲಮು ಮತ್ತು ಗಂಧದ ಗುಡಿ ಫಿಲಮಿನ ಹಾಡುಗಳು ಇಷ್ಟು ಚೆನ್ನಾಗಿ ನಮ್ಮಮ್ಮ ಆಡೋರು ಅಂದರೆ ನಾನು ಯೂಟ್ಯೂಬಲ್ಲಿ ಆಡೋಂಗಿಲ್ಲ, ಅದಕ್ಕೋಸ್ಕರ ನಾನು ಆಡೋಲ್ಲ. ನಿಜವಾಗ್ಲೂ ಯೂಟ್ಯೂಬಲ್ಲಿ ನಾನು ಹೇಳಲ್ಲ. ನಮಗೆ ಅವರು ಚಿಕ್ಕ ವಯಸ್ಸಲ್ಲಿ 2 ಶೆಲ್ಲಿನ ರೇಡಿಯೋ ನಮ್ಮ ಮನೇಲಿರೋದು. ನಾವು 3 ಶೆಲ್ಲಿಂದು 2 ಶೆಲ್ಲಿನ ವಿಡಿಯೋ. ನಾವೆಲ್ಲ ಅವಾಗ ಚಿಕ್ಕ ಮಕ್ಕಳು. ಆ ಟೈಮಲ್ಲಿ ನಮ್ಗೆ ಸ್ವಲ್ಪ ಹಾಡುಗಳು ಕೇಳಬೇಕು, ಚಿತ್ರಗೀತೆಗಳು ಅಂತ ಬರೋದಲ್ಲ. ಶುಕ್ರವಾರ 7:30 ಚಿತ್ರಗೀತೆ ಹಾಕೋರು ಅವಾಗ ರೇಡಿಯೋದಲ್ಲಿ. ನಮಗೆ ಅಲ್ಲಿ ವಾಯ್ಸ್ ಕೇಳ್ತಾ ಇದ್ದಿದ್ದು ಅಲ್ಲಿ ಹೇಳ್ತಾ ಇದ್ರು ಆಕಾಶವಾಣಿಲಿ. ಆಡಿರುವವರು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಹೇಳೋರಲ್ವಾ. ಈ ಪಿ ಸುಶೀಲಾ, ಪಿ ಬಿ ಶ್ರೀನಿವಾಸ್ ಅಂತ ಹೇಳೋರು. ಈ 4 ಜನದ್ದು ಹಾಡುಗಳು. ಆಮೇಲೆ ಡಾಕ್ಟರ್ ರಾಜ್ಕುಮಾರು, ಎಸ್ ಜಾನಕಿ, ಡಾಕ್ಟರ್ ರಾಜ್ಕುಮಾರು, ಪಿ ಸುಶೀಲಾ ಅಂತ ಹೇಳೋರು. ನಿಜವಾಗ್ಲೂ ನಮಗೆ ವಾಯ್ಸ್ಗಳು ಅಷ್ಟೇ ಕೇಳಿಸ್ತಾ ಇದ್ದಿದ್ದು. ಇವ್ರು ಹೆಂಗವ್ರೆ, ಇವ್ರು ಯಾವ ಥರ, ನಮ್ಗೆ ಏನೂ ಗೊತ್ತಿಲ್ಲ. ಮುಖ ಪರಿಚಯನೂ ಇಲ್ಲ, ಮುಖನೂ ಗೊತ್ತಿಲ್ಲ, ನೋಡೇ ಇರಲಿಲ್ಲ ನಾವು ಅವಾಗೆಲ್ಲ. ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೇ ಇವ್ರನ್ನೆಲ್ಲ ನೋಡೋ ಭಾಗ್ಯ ಸಿಕ್ಕಿದ್ದು ನಮ್ಗೆ. ಅಷ್ಟು ಬಿಟ್ಟರೆ ನಮಗೆ ನಿಜವಾಗ್ಲೂ ಜಾನಕಮ್ಮ ಯಾವ ಥರ ಅವ್ರೆ ಅಂತಲೂ ಗೊತ್ತಿರಲಿಲ್ಲ. ಅವ್ರ ವಾಯ್ಸ್ ಮಾತ್ರ ನಮ್ಗೆ ಅಷ್ಟು ಸುಮಧುರವಾಗಿ ಕೇಳಿಸೋದು, ಅಷ್ಟು ಒಂದು ಇಷ್ಟ ಅವ್ರ ವಾಯ್ಸು ಅಂದರೆ. ನಮಗೆ ನಮ್ಮ ತಂದೆ ಅವ್ರ ಹಾಡು ಬಂತು ಅಂದರೆ ನಮ್ಮ ತಂದೆ ಎಷ್ಟು ಇಂಟ್ರೆಸ್ಟಾಗಿ ಕೇಳೋರು. ನಮ್ಮ ತಂದೆಗಂತೂ ತುಂಬ ಇಷ್ಟ ಅಣ್ಣವ್ರ ಹಾಡುಗಳು, ಜಾನಕಮ್ಮನ ಹಾಡು ಅಂದರೆ ನಮ್ಮ ತಂದೆ ತುಂಬ ಇಷ್ಟ. ಹಾರ್ಮೋನಿಯಲ್ಲೇ ಬಾರಿಸೋರು ಅವರು, ಅಷ್ಟು ಇಷ್ಟ ಅವರಿಗೆಲ್ಲ. ನಿಜವಾಗ್ಲೂ ಆಗಿನ ಕಾಲದವರೆಲ್ಲ ಅಷ್ಟು ಇಷ್ಟಪಡ್ತಾಯಿದ್ರು. ಆಮೇಲೆ ನಾನು ಚಿಕ್ಕ ವಯಸ್ಸಿಂದ ನಾವು ಕೇಳ್ಕೊಂಡು ಬಂದಿರೋದು. ನಮ್ಮ ತಂದೆ ಎಷ್ಟೋ ಸಲ ನಾವು ಕೆಲಸ ಮಾಡಲ್ಲ ಅಂದ್ಬಿಟ್ಟು, ನಾವು ಅಡುಗೆ ರೂಮು ಮತ್ತು ಹಾಲು 2 ಸಪ್ರೇಟ್ ಇತ್ತು. ಕೆಲಸ ಮಾಡಲ್ಲ ಮಕ್ಕಳು ಅಂದ್ಬಿಟ್ಟು ರೇಡಿಯೋ ಎತ್ತಿಟ್ಬಿಡೋರು. ರೇಡಿಯೋನ ನಾವು ಹಾಡು ಬರುವಾಗ ಸರಿಗೆ ನಮ್ಮಪ್ಪ ನಡುಮನೇಲಿ ಹಾಕ್ಬಿಟ್ಟು ಇಟ್ಬಿಟ್ಟು ಎಲ್ಲನೋ ಹೊರಗಡೆ ಹೋಗಿರೋರು. ಇಲ್ಲಾಂದರೆ ಕದ್ದಿಡ್ತಿರ್ಲಿಲ್ಲ, ನಡುಮನೆಗೆ ಹಾಕಿ ಒಂದೊಂದು ಎತ್ತಿಟ್ಟು ಹೋಗ್ಬಿಡೋರು. ಮಕ್ಕಳು ಕೆಲಸ ಮಾಡಲ್ಲ, ಹಾಡು ಕೇಳ್ಕೊಂಡು ಕೂತ್ಕೊಂತಾರೆ ಅಂತ. ಆಮೇಲೆ ಇಲ್ಲಾಂದರೆ ನಡುಮನೆಗೆ ಹಾಕ್ಬಿಟ್ಟು ಎಲ್ಲರೂ ಹೊರಗಡೆ ಹೋಗಿರೋರಲ್ಲ, ನಾವು ಎತ್ಕೊಬಂದು ಅಡುಗೆ ರೂಮಲ್ಲಿ ಹಾಕೊಂಡು ಕೇಳ್ತಾ ಇದ್ವಿ. ಅಂದರೆ ಕೇಳಿಸಲ್ಲ ಅಂದ್ಬಿಟ್ಟು. ಆಮೇಲೆ ಇಲ್ಲ ಆಡ್ತಿದ್ದಿದ್ದು ಅಲ್ಗೋಗ್ಬಿಟ್ಟೈತೆ ಅವಾಗಲೇ ಅಂತೇಳಿ ನಮ್ಮ ತಂದೆ ನಮ್ಮ ಅಪ್ಪಾಜಿ ಆಡ್ಕೊಳ್ಳೋರು. ಅಂದರೆ ನಮ್ಗೆ ಅಷ್ಟೊಂದು ಇಷ್ಟ. ಆಮೇಲೆ ಟಿ ವಿಲೂ ಅಷ್ಟೇ, ಯಾವಾದ್ರೂ ಅವ್ರ ಹಾಡುಗಳು ಬಂತು ಅಂದರೆ ನನಗೆ ಅಷ್ಟೇ ಇಂಟ್ರೆಸ್ಟಾಗಿ ಕೇಳ್ತಿದ್ವಿ. ಆಮೇಲೆ ಫಿಲಮ್ಗಳು ಅಷ್ಟೇ, ಹಳೆ ಫಿಲಮ್ಗಳು ಎಲ್ಲನೂ ಅಷ್ಟೇ ಚೆನ್ನಾಗಿ ನೋಡ್ತಿದ್ವಿ ಅವಾಗ. ನಿಜವಾಗ್ಲೂ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಮುಖ ನೋಡಿದ್ಮೇಲೆ ಜಾನಕಮ್ಮ ಈ ಥರ ಅವರು ಅಂತ ನಮ್ಗೆ ಅದೇ ಅವಾಗಲೇ ಗೊತ್ತಾಗಿದ್ದು. ನಿಜವಾಗ್ಲೂ ನಮ್ಗೆ ಅಲ್ಲೇವರೆಗೂ ಜಾನಕಮ್ಮನಾಗಲಿ ನಾವು ನಿಜವಾಗ್ಲೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಮಗೆ ವಿಷ್ಣು ಸರ್ ಹಾಡುಗಳು ಬರೋವಲ್ವಾ, ವಿಷ್ಣು ಸರೇ ಆಡ್ತಾವ್ರೇನೋ ಅಂದ್ಕೊಂತಿದ್ವಿ ನಾವು ಅವಾಗೆಲ್ಲ. ನಿಜವಾಗ್ಲೂ ಬಾಲಸುಬ್ರಹ್ಮಣ್ಯಂ ಅಂತ ಅಂದ್ಕೊತಾ ಇರಲಿಲ್ಲ. ಅಷ್ಟು ಚೆನ್ನಾಗಿರೋದು ಅವ್ರ ವಾಯ್ಸೆಲ್ಲ. ಇವ್ರಿಗೆ ಅವರು ಅಷ್ಟು ಚೆನ್ನಾಗಿ ವಾಯ್ಸ್ ಕೊಟ್ಟಿದ್ದು, ಇವರೇ ಆಡ್ತಾವ್ರೇನೋ ಅಂದ್ಕೋಬೇಕು, ಆ ಥರ ವಾಯ್ಸು ಅವ್ರದ್ದೆಲ್ಲ. ನಿಜವಾಗ್ಲೂ ನಮಗಂತೂ ಸಖತ್ ಇಷ್ಟ.
ಇವತ್ತು ಅವರಿಲ್ಲ ಅಂದಾಗ ತುಂಬ ಬೇಜಾರಾಗೋಯ್ತು ನನಗಂತೂ. ಒಂಥರ ನಾನು ನಿಜವಾಗ್ಲೂ ನನಗೆ ಒಂದು ಮನಸ್ಫೂರ್ತಿ ಒಂದು ಇಷ್ಟವಾದ ಸಿಂಗರು ಅಂದರೆ ಜಾನಕಮ್ಮ, ಸುಶೀಲಮ್ಮ. ಮತ್ತು ಸುಶೀಲಮ್ಮ ವಾಯ್ಸು ಅಷ್ಟೇ ತುಂಬ ಅದ್ಭುತವಾಗೈತೆ ವಾಯ್ಸು. ನಿಜವಾಗ್ಲೂ ನಾವು ಹಳೆಯ ಹಾಡುಗಳೆಲ್ಲ ಕೇಳ್ತಾ ಇದ್ರೆ ನಿಜವಾಗ್ಲೂ ನಾವೆಲ್ಲೋ ಒಂದು ಕಡೆ ನಾವು ನಿಜವಾಗ್ಲೂ ಎಷ್ಟೋ ಒಂದು ಖುಷಿ ಆಗುತ್ತೆ ನಿಜವಾಗ್ಲೂ. ಎಂಥ ಒಂದು BP ಶುಗರ್ ಇರೋರು ನಾವು ಹಾಡುಗಳು ಕೇಳಿಬಿಟ್ರೆ ನಿಜವಾಗ್ಲೂ ಎಲ್ಲ ಹೊರ್ಟೋಗ್ಬಿಡುತ್ತೆ. ಇವಾಗ ಈ ಟೆನ್ಷನ್ಗಳಲ್ಲಿ ಮನುಷ್ಯ ಹಾಡುಗಳ್ನ ಕೇಳಲ್ಲ. ಈಗ ಬರೋ ಹಾಡುಗಳು ನಿಜವಾಗ್ಲೂ ಏನಾದ್ರು ಸ್ವಲ್ಪ BP ಇದ್ರೂ ಜಾಸ್ತಿ ಆಗಿಬಿಡ್ಬೇಕು, ಸ್ವಲ್ಪ ಶುಗರ್ ಇದ್ರೂ ಜಾಸ್ತಿ ಆಗಿಬಿಡ್ಬೇಕು, ಸಿಟ್ಟುಗಳು ಜಾಸ್ತಿ ಆಗಿಬಿಡುತ್ತೆ ಈಗ ಕೇಳೋ ಹಾಡುಗಳಲ್ಲಿ. ಅವಾಗ ಕೇಳೋ ಹಾಡು ಎಷ್ಟೇ ಸಿಟ್ಟಿರಲಿ, ಎಷ್ಟೇ ಜಗಳ ಇರಲಿ, ಮನೇಲಿ ಎಷ್ಟೇ ಟೆನ್ಷನ್ಗಳಿದ್ರೂ ಅದೆಲ್ಲ ಮರ್ಸೋದು. ಅಷ್ಟು ಮಧುರವಾದ ಹಾಡುಗಳು ನಿಜವಾದ. ಅವರೆಲ್ಲ ಯಾವ ಒಂದು ದೇವಲೋಕದಿಂದ ಇಳಿದು ಬಂದಿರೋಂಥ ದೇವತೆಗಳು ಅವರೆಲ್ಲ ಸಿಂಗರ್ಗಳು. ಈಗೇನು ಹಾಡೋರೆ ಇವಾಗ ಹೋಗಿದ್ದಾರೆ, ಜಾನಕಿ ಅಮ್ಮ ಆಗಿರ್ಬೋದು, ಬಾಲು ಸರ್ ಆಗಿರ್ಬೋದು, PV ಶ್ರೀನಿವಾಸ್ ಸರ್ ಆಗಿರ್ಬೋದು, ಅಣ್ಣವರಾಗಿರ್ಬೋದು, ಇವರೆಲ್ಲ ನಿಜವಾಗ್ಲೂ ಎಷ್ಟು ಒಂದು ದೇವಲೋಕದಿಂದ ಇಳಿದು ಬಂದಿರೋಂಥ ಒಂದು ದೇವತೆಗಳು ಅವರೆಲ್ಲ ನಿಜವಾಗ್ಲೂ. ಅವ್ರೇನಪ್ಪ ಅಂದರೆ ಅವ್ರನ್ನ ದೇವರಲ್ಲಿ ಕಳಿಸಿದ್ರೆ ನಾವು ನಿಮ್ಮ ಕಂಠದ ಮುಖಾಂತರ ಒಂದು ಮನೋರಂಜನೆ ಕೊಡ್ರಿ ಅಂತೇಳಿ ದೇವರೇನನ್ನ ಕಳಿಸಿದ್ರೇನೋ ಗೊತ್ತಿಲ್ಲ. ನಿಜವಾಗ್ಲೂ ಯಾವ ಥರ ನಮ್ಮಂಥವ್ರಂತೂ ನಮಗಂತೂ ಆಡಲ್ಲ. ನಾವು ಯಾವತ್ತೂ ನಾವೆಂದು ಹಾಡು ಏನು ಹೇಳಿಲ್ಲ ಜಾಸ್ತಿ. ಆದರೆ ಅಷ್ಟು ಒಂದು ಸುಮಧುರವಾದ ಗೀತೆಗಳು, ರಾಗ ಭಾವ ಎಷ್ಟು ಚೆನ್ನಾಗಿರೋದು ಅಂದರೆ ನಮಗೆ ಚಿತ್ರಗೀತೆ ಬಂತು ಶೆಲ್ಲಿನ ರೇಡಿಯೋದಲ್ಲಿ ಅಂದ್ಬಿಟ್ರೆ ನಿಜವಾಗ್ಲೂ ಅಷ್ಟು ಖುಷಿಯಾಗೋದು. ಇವತ್ತು ಅವರೆಲ್ಲ ಅಂದಾಗ ನಾನು ತುಂಬ ನಾನು ಬೆಳಗಿಂದ ಇವತ್ತು ಭಾನುವಾರ ರಜೆ ಇತ್ತು ನನಗೆ. ಬೆಳಗಿಂದ ವಿಡಿಯೋಗಳನ್ನ ನೋಡ್ತಿದ್ದೆ. ನನಗೆ ತುಂಬ ತಲೆನೋವು ಬೇರೆ, ಯಾಕೋ ಬೆಳಗಿಂದ ವಿಪರೀತ ತಲೆನೋವು. ಅಂಥದ್ರಲ್ಲೂ ನಾನು ಈ ಟೈಮಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಒಂದು 10:20 ಇವಾಗ ನಾನು ವೀಡಿಯೋ ಮಾಡ್ತಿರೋದು. ನಾನು ಬೆಳಗಿಂದ ಇದ್ದಿರಲಿಲ್ಲ, ನನಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಬೆಳಗಿಂದ ಚಿಕ್ಕಬಟ್ಟೆ ತಲೆನೋವು ನನಗೆ. ಹಾಗಾಗಿ ಈಗ ಸಂಜೆ ಸ್ನಾನ ಮಾಡಿ ನಾನು ಸ್ವಲ್ಪ ಅಡುಗೆ ಮಾಡಿಟ್ಟು ಸ್ವಲ್ಪ ತಲೆನೋವಿಗೆ ಮಾತ್ರೆ ತಗೊಂಡು ಇವಾಗ ನಾನು ವೀಡಿಯೋ ಮಾಡ್ತಾಯಿರೋದು. ನಿಜವಾಗ್ಲೂ ಬೆಳಗಿಂದ ಒಂದು 2-3 ವೀಡಿಯೋಗಳೆಲ್ಲ ಅವ್ರನ್ನ ನೋಡಿದೆ. ತುಂಬ ಅವರು ರಿಯಲ್ಲಾಗೂ ಹೋಗಿ ಅವ್ರನ್ನ ನೋಡೋಕ್ಕಾಗಿಲ್ವಲ್ಲ ನಾವು, ಅನ್ನೋದೊಂದೇ ನಮಗೆ ಬೇಜಾರು. ಯಾಕಂದರೆ ಅವ್ರು ಇದ್ದಾಗಂತೂ ನಾವು ಅವ್ರನ್ನೆಲ್ಲ ನೋಡೋ ಅಷ್ಟು ಇದಿಲ್ಲ. ಈ ದೇವ್ರನ್ನ ನಾವು ಗರ್ಭದ ಗುಡಿಲಿ ಅಷ್ಟೇ ನೋಡಿ ದರ್ಶನ ಮಾಡಬೇಕು ಹೊರತು ರಿಯಲಾಗಂತೂ ನೋಡೋಕ್ಕಾಗಲ್ಲ. ಆ ಥರ ಇವರು ಅಷ್ಟೇ ಒಂದು ನಿಜವಾಗ್ಲೂ ದೇವರುಗಳೇ ಅಂತ ಹೇಳ್ಬೋದು. ಯಾಕಂದರೆ ದೇವರೇ ಅವ್ರನ್ನ ಕಳಿಸಿರೋದು. ತಾಯಿ ನಮ್ಮ ಜಾನಕಮ್ಮ. ನಾವು ಯಾವತ್ತೂ ನಾನು ಅವ್ರನ್ನ ಎಷ್ಟು ಜಾನಕಿ ಅಂತ ಯಾವತ್ತೂ ಅಂದಿಲ್ಲ, ಜಾನಕಮ್ಮ ಅಂತಲೇ ನಾನು ಅಂದ್ಕೊಳ್ಳೋದು. ನಾನು ಎಷ್ಟೋ ಸಲ ವಿಷಯಗಳ್ನ ಮಾತಾಡ್ತಾ ಇರ್ತೀನಿ. ನನಗೆ ಯಾರಾದರೂ ಒಂದು ಫಿಲಮ್ ಬಗ್ಗೆ, ಒಂದು ಹಾಡೋರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾನು ಮಾತಾಡಿದ್ದೀನಿ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಈ ಅಮ್ಮ ಏನು ಇಷ್ಟೊಂದೆಲ್ಲ ಮಾತಾಡುತ್ತೆ ಅಂತ. ಬಟ್ ಅದು ನನಗೆ ತುಂಬ ನನಗೆ ಇಷ್ಟವಾದ ಸಿಂಗರ್ಗಳು ಇವರು 5 ಜನ. ನಿಜವಾಗ್ಲೂ ನನಗೆ ಅವರು ಇವತ್ತೂ ಒಂದು ಚಾಮುಂಡೇಶ್ವರಿ ಮೇಲೆ ಭಕ್ತಿಗೀತೆ ಹಾಡವ್ರೆ ಜಾನಕಮ್ಮ, ಅದು ತುಂಬ ಇಷ್ಟ ಕೇಳೋಕ್ಕೆ. ಆಮೇಲೆ ನನಗೆ ಅವ್ರ ಹಾಡುಗಳೆಲ್ಲ ಅಂದರೆ ಎಲ್ಲ ದೇವರ ಹಾಡುಗಳಲ್ಲೂ ಶಾರದೆ ಮೇಲೆ ಶೃಂಗೇರಿ ಶಾರದಮ್ಮನ ಮೇಲೆ ಹಾಡವ್ರೆ. ಆಮೇಲೆ ಕೊಡಚಾದ್ರಿ, ಆಮೇಲೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಹಾಡು ಹೇಳವ್ರೆ. ಅದರಲ್ಲಿ 1-2 ಸಾಲು ನಾನು ಅಂದರೆ ಸುಮ್ಮನೆ ಹಾಡು ಹೇಳಲ್ಲ, ಸುಮ್ಮನೆ ಹೇಳ್ತೀನಿ. ದೀಪಗಳು ಬೆಳಗಿವೆ ಭೂಕೈಲಾಸದಲ್ಲಿ, ದೀಪೋತ್ಸವ ವೈಭವ ಧರ್ಮಸ್ಥಳದಲ್ಲಿ ಅಂತೇಳಿ ಒಂದು ಹಾಡು. ನಮ್ಮೂರು ದೇವಸ್ಥಾನದಲ್ಲಿ ಮೈಕಲ್ಲಿ ಬೆಳಗ್ಗೆನೇ ಹಾಕ್ಬಿಡೋರು 4 ಗಂಟೆ 5 ಗಂಟೆಗೆ ಹಾಡು. ನಿಜವಾಗ್ಲೂ ಎಷ್ಟೇ ನಿತ್ಯ ಎಚ್ಚರಿಕೆ ಆಗ್ಬಿಟ್ರೆ ಹಾಡು ಕೇಳ್ತಾ ಇದ್ದರೆ ನಿಜವಾಗ್ಲೂ ಎಲ್ಲೋ ಇರ್ತಿದ್ವಿ. ಆಮೇಲೆ ಇನ್ನೊಂದು ಹಾಡು, ಕಾಶಿಯಿಂದ ಬಂದನೆಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ ಅಂತ. ಸುಮಾರು ಹಾಡುಗಳು ಈ ಥರದ ಸುಮಾರು. ನಾನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಇಷ್ಟ ಹಾಡು ಹೇಳೋರು. ಆಮೇಲೆ ಶೃಂಗೇರಿ ಶಾರದಮ್ಮನ ಮೇಲೆ ಹಾಡು ಹೇಳೋರೆ. ಇವಳೇ ವೀಣಾಪಾಣಿ ಅಂಥೇಳಿ ಅದೊಂದು ಹಾಡು ನಿಜವಾದ. ಆಮೇಲೆ ಚಾಮುಂಡೇಶ್ವರಿ ಮೇಲೆ ನೋಡು ನೋಡು ಕಣ್ಣಾರೆ ನಿಂತಿಹಳು ಅಂತೇಳಿ, ಕೈ ಬೀಸಿ ನಮ್ಮನ್ನೆಲ್ಲ ಕರೆಯುತ್ತೀಹಳು ಅಂತ ಒಂದು ಹಾಡೈತೆ. ನಿಜವಾಗ್ಲೂ ತುಂಬ ಖುಷಿ. ಆ ಹಾಡುಗಳಿಂದ ಅಷ್ಟು ಒಂದು ಭಕ್ತಿಗೀತೆಗಳು
ಕೊಡ ಚಾದ್ರಿಗೆ ಹೋಗೋಣ ಅಂತೇಳಿ ಎಷ್ಟು ಚೆನ್ನಾಗಿ. ಆಮೇಲೆ ದುರ್ಗಾಂಬೆ ಮೇಲೆ ಹಾಡು ಹೇಳವ್ರೆ. ಎಷ್ಟು ಒಂದು ಅದ್ಭುತವಾದ ಹಾಡುಗಳು ಅಂದರೆ ಜಾನಕಮ್ಮನವು ನಿಜವಾಗ್ಲೂ ಕೇಳ್ತಾ ಇದ್ದರೆ. ಇವತ್ತು ನಾನು ಯಾವ್ದಾನ ಒಂದು ಸತಿ ಚಾಮುಂಡೇಶ್ವರಿ ಹಾಡುಗಳನ್ನ ಮನೇಲಿ ಹಾಕಿದಾಗ, ಯೂಟ್ಯೂಬಲ್ಲಿ ಹಾಕಿದಾಗ ಅಮ್ಮನ ಹಾಡೇ ನಾನು ಜಾಸ್ತಿ ಕೇಳಿಸೋದು. ನಿಜವಾಗ್ಲೂ ತುಂಬ ಇಷ್ಟ. ಅಷ್ಟು ಚೆನ್ನಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ, ಶೃಂಗೇರಿ ಶಾರದಮ್ಮ ಮೇಲೆ, ಕೊಲ್ಲೂರು ಮೂಕಾಂಬಿಕೆ ಮೇಲೆ, ಚಾಮುಂಡೇಶ್ವರಿ ಮೇಲೆ ಅವರು ಈ ಪ್ರತಿಯೊಂದು ದೇವರು, ಎಲ್ಲ ದೇವ್ರ ಮೇಲೂ ತುಂಬ ಚೆನ್ನಾಗಿ ಹಾಡು ಹೇಳೋರು. ಅವೆಲ್ಲ ತುಂಬ ಇಷ್ಟ. ಅವರು ಹಣೆ ತುಂಬ ಕುಂಕುಮ ಇಟ್ಕೊಂಡು, ಒಂದು ಸೀರೆ ಉಟ್ಕೊಂಡು, ಹಣೆ ತುಂಬ ಏನು ಮೇಕಪ್ ಇಲ್ಲ, ಏನಿಲ್ಲ, ನಾರ್ಮಲು. ಅವ್ರು ಯಾವ ಥರ ಒಂದು ಮೇಕಪ್ ಇಲ್ದಂಗೆ ಅಷ್ಟು ನೀಟಾಗಿ ಹಣೆ ತುಂಬ ಕುಂಕುಮ ಇಟ್ಕೊಂಡು, ಮೈ ತುಂಬ ಬಟ್ಟೆ ಉಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಆ ಥರ ಇರಲ್ಲ ಈಗ ಬರೋಂಥ ಸಿಂಗರ್ಗಳು. ಕೆಲವು ಜನಗಳಿಗೆ ನಿಜವಾಗ್ಲೂ ಮೈ ತುಂಬ ಬಟ್ಟೆಗಳು ಅವ್ರು ಹಾಕೋದಿಲ್ಲ. ಅವ್ರು ಬೇಡ ನಮಗೆ ನಿಜವಾಗ್ಲೂ ಜಾನಕಿ ಅಮ್ಮ ಆಗಿರ್ಬೋದು, ಚಿತ್ರಮ್ಮನೂ ಅಷ್ಟೇ, ಅವರು ಅಷ್ಟೇ ಅದ್ಭುತವಾಗಿ ಹಾಡುಗಳನ್ನ ಹಾಡೋರೆ. ಅವರಿನ್ನ ಇರಲಿ ನಮ್ಮ ಮಧ್ಯದಲ್ಲಿ. ಏನಂದರೆ ನಿಜವಾಗ್ಲೂ ಜಾನಕಮ್ಮ ಅವರು ಇಷ್ಟು ಒಂದು ಅವರ ಹಾಡುಗಳು ಅವರೆಲ್ಲ ನಮ್ಮ ಕುಟುಂಬದಲ್ಲಿ ಎಲ್ಲ ಕೇಳ್ಕೊಂಡು ಬಂದಿರೋದು. ನಮ್ಮ ತಂದೆ ತಾಯಿ ಎಲ್ಲ ಅವ್ರ ಹಾಡುಗಳನ್ನ ಹೇಳಿರೋರು. ಹಾಗಾಗಿ ನಮಗೆ ತುಂಬ ಒಂದು ಖುಷಿ ಮತ್ತು ಈಗ ಅವ್ರು ಹೋದ್ರು ಅನ್ನೋದು ತುಂಬ ಅಂದರೆ ತುಂಬ ಒಂದು ನೋವಾಯಿತು. ನನಗೆ ನಿಜವಾಗ್ಲೂ ತುಂಬ ಇಷ್ಟವಾದ ತಾಯಿ. ಅವರು ಎಲ್ಲೂ ಹೋಗಿಲ್ಲ. ಅವ್ರ ತಾಯಿ ಸರಸ್ವತಿ ಅವ್ರನ್ನ ಜೊತೆ ಕರ್ಸ್ಕೊಂಡಿದ್ದಾರೆ ಅಷ್ಟೇ. ತಾಯಿ ಸರಸ್ವತಿ ಮಂಡಲಲ್ಲಿ ಅವ್ರು ಸೇರ್ಕೊಂಡ್ಬಿಟ್ರು. ಅವ್ರು ಎಲ್ಲೂ ಹೋಗಿಲ್ಲ. ತಾಯಿ ಸರಸ್ವತಿ ಹತ್ರ ಅವರು ನಮ್ಮನ್ನೆಲ್ಲ ಎಲ್ಲಿಂದಲೋ ಒಂದು ಕಡೆ ಈ ಸಂಗೀತಗಾರನ, ಈ ಕಲಾವಿದರನ್ನ ಎಲ್ಲೋ ಒಂದು ಕಡೆ ಆಶೀರ್ವಾದ ಮಾಡ್ತಾರೆ. ತಾಯಿ ಸರಸ್ವತಿ ಮಂಡಲದಲ್ಲಿ ತಾಯಿ ಸರಸ್ವತಿ, ಗಾನ ಸರಸ್ವತಿ, ಸ್ವರ ಮಾಧುರ್ಯ, ಇಷ್ಟು ಒಂದು ಬಿರುದುಗಳು, ಇಷ್ಟು ಒಂದು ಹೆಸರು. ಅದು 88 ವರ್ಷ ಒಂದು ಪರಿಪೂರ್ಣವಾದ ಜೀವನ. ಅವರ ಹಾಡು ಎಲ್ಲ ನಿಜವಾಗ್ಲೂ ಅಮ್ಮನ ಆತ್ಮಕ್ಕೆ ನಿಜವಾಗ ಶಾಂತಿ ಸಿಗಲಿ. ಆ ತಾಯಿ ಜಾನಕಮ್ಮ ತಾಯಿ ಸರಸ್ವತಿ ಮಠದಲ್ಲಿ ಸೇರ್ಕೊಂಡವ್ರೆ. ತಾಯಿ ಸರಸ್ವತಿ ಮಠದಲ್ಲಿ ಆರಾಮಾಗಿ ಮರಳಿ ಅಲ್ಲೂ ಸಹ ತಮ್ಮ ಒಂದು ಸಂಗೀತನಲ್ಲೂ ಹಾಡಕ್ಕೆ ಹೋಗಿದ್ದಾರೆ. ಇಲ್ಲೆಲ್ಲ ಹಾಡಿ ಎಲ್ಲನೂ ಮನರಂಜನೆ ಮಾಡಿಸಿದ್ದಾರೆ. ಅಲ್ಲೂ ಹೋಗಿ ಅವರು ಹಾಡಿರೋಂಥ ಹಾಡುಗಳು 48,000 ಹಾಡುಗಳು, 48,000 ಮೇಲೆ ಹಾಡುಗಳು ಹಾಡೋವಂತೆ. ಅಪ್ಪ ನಮಗೆ ಕೇಳಿ ಆಶ್ಚರ್ಯ ಆಗೋಯ್ತು. ನಿಜವಾಗ್ಲೂ 48,000 ಹಾಡು ಕಮ್ಮಿ ಸಾಧ್ಯನಾ ಅಪ್ಪ? ಹಾಡೋಕ್ಕಾಗುತ್ತಾ? ಒಂದು 20 ಹಾಡು ಆಡೋಷ್ಟೊತ್ತಿಗೆ ಈಗಿನ ಇದಕ್ಕೆ ಒಂದು 20-25 ಹಾಡು ಆಡೋಷ್ಟೊತ್ತಿಗೆ ಇದಾಗ್ಬಿಟ್ಟಿರುತ್ತೆ. ಒಂದು ಹಾಡು ಆಡಿದ್ರೆ ಸಾಕು. 2 ಹಾಡು ಆಡಿದ್ರೆ ಏನು ಹಿಂಗೆ ಮಾಡಿಬಿಡ್ತಾರೆ ಅಂದರೆ ಅದನ್ನೇನು ವಿಚಿತ್ರವಾಗಿ ಇದು ಮಾಡಿಬಿಡ್ತಾರೆ. ಅದನ್ನ ಅವ್ರು ಅಷ್ಟು ಹಾಡು. ಶ್ರುತಿ ಮೇಡಮ್ ಆಗಿರ್ಬೋದು, ತಾರಾ ಮೇಡಮ್ ಆಗಿರ್ಬೋದು, ಮತ್ತು ಆರತಿ ಮೇಡಮ್ಮು, ಭಾರತಿ ಮೇಡಮ್ಮು, ಮತ್ತು ಪ್ರತಿಯೊಂದು ಅಂಬಿಕಾ ಮೇಡಮ್ಮು, ಪ್ರತಿಯೊಂದು ಮಹಾಲಕ್ಷ್ಮಿ ಮೇಡಮ್, ಪ್ರತಿಯೊಬ್ಬರಿಗೂ ಇಂಥವ್ರು ವಾಯ್ಸ್ ಕೊಟ್ಟಿಲ್ಲ ಅನ್ನೋಂಗಿಲ್ಲ. ಎಂಥ ಒಂದು ನನಗದ್ರಾಗೆಲ್ಲ ತಾಯಿಲ್ಲದ ತವರು, ತವರಿನ ತೊಟ್ಟಿಲಲ್ಲಿ ಅವ್ರು ಹಾಡಾಡೋರಲ್ಲ. ತಾಯಿಲ್ಲದ ತವರಲ್ಲಿ ತಾಯಿ ಇಲ್ಲದ ತವರು ನನ್ನದು, ತಾಯಿಲ್ಲದ ತವರಲ್ಲಿ ತಾಯಿ ಇಲ್ಲದ ತವರು ನನ್ನದು, ಅಕ್ಕರೆ ಇಲ್ಲದ ತಬ್ಬಲಿ. ಆ ಹಾಡು ಕೇಳ್ತಾ ಇದ್ರೆ ನನಗೆ ಎಷ್ಟು ಅವರಲ್ಲಿ ಆಡಬೇಕಾದ್ರೆ ಎಷ್ಟು ಮಾಡ್ಕೊಂಡವ್ರು ಗೊತ್ತಿಲ್ಲ. ಆದರೆ ನಮ್ಗಂತ ಹಾಡು ಕೇಳಿದ್ರೆ ತುಂಬ ಬರುತ್ತೆ. ಇವತ್ತೂ ಅಷ್ಟೇ ಹಾಡು ಕೇಳಿದ್ರೆ ತುಂಬ ಬರುತ್ತೆ ನಮಗೆ. ಅಷ್ಟು ಒಂದು ಸುಮಧುರವಾಗಿ ಹಾಡಿರೋ ಅಂಥ ಜಾನಕಮ್ಮ ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಆ ತಾಯಿ ಸರಸ್ವತಿ ಪುತ್ರಿ ಸರಸ್ವತಿ ಹತ್ರ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಬಿಟ್ಟೋಗಿರೋಂಥ ಹಾಡುಗಳು ಕೇಳ್ತಾ ಇದ್ದರೆ ಎಷ್ಟೋ ಒಂದು ನಾನು ಮಧ್ಯಾಹ್ನ ಮಲಗಿದ್ರು ಸಹ ಅವರ 1-2 ಹಾಡು ಹಾಕ್ಕೊಂಡು ಕೇಳಿದ್ದೀನಿ. ನಿಜವಾಗ್ಲೂ ನಾವು ಯೂಟ್ಯೂಬಲ್ಲಿ ಹೇಳೋಂಗಿಲ್ಲ, ಅದಕ್ಕೋಸ್ಕರ ನಾನು ಹೇಳಲ್ಲ. ಇಷ್ಟು ನಾನು ಪ್ರತಿಯೊಂದು ದೇವ್ರ ಮೇಲೂ ಹೇಳೋರು ಅವರು. ಪ್ರತಿಯೊಂದು ದೇವ್ರ ಮೇಲೂ ಸಹ ಒಂದು ಭಕ್ತಿಗೀತೆ ಚಿತ್ರಗೀತೆಗಳಂತೂ ಲೆಕ್ಕನೇ ಇಲ್ಲ. ಪ್ರತಿಯೊಬ್ಬ ಹೀರೋಯಿನ್ಗೂ ಅವ್ರು ಹಾಡಿರೋದು
ಗೀತಾ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಶಿಲ್ಪಾ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬರು ಹೀರೋಯಿನ್ ಖುಷ್ಬು ಮೇಡಮ್ ಆಗಿರ್ಬೋದು, ಇಂಥವ್ರಿಗೆ ಹಾಡಿಲ್ಲ ಅನ್ನೋಂಗಿಲ್ಲ ಜಾನಕಿ ಅಮ್ಮ. ನಿಜವಾಗ್ಲೂ ಎಲ್ಲ ಭಾಷೆಯಲ್ಲೂ ಹಾಡಿದಾರಂತೆ. ಎಲ್ಲ ಭಾಷೆಯಲ್ಲೂ ಆಡಿದ್ದಾರೆ ಅಂತ ನಮ್ಗೆ ಇವಾಗ ಗೊತ್ತಾಯಿತು. ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ. ಬಟ್ ನಾವು ವೀಡಿಯೋಗಳು ನೋಡಿದಾಗ ಗೊತ್ತಾಯಿತು. ನಿಜವಾಗ್ಲೂ ಅಷ್ಟು ಭಾಷೆ ನಮಗೆ ನಿಜವಾಗ್ಲೂ ಕನ್ನಡ ಬಂದುಬಿಟ್ರೆ ಬೇರೆ ಭಾಷೆ ಬರೋಲ್ಲ. ಆದರೆ ಅವ್ರು ಅಷ್ಟು ಭಾಷೆಯಲ್ಲಿ ಆಡಿದಾರಲ್ಲ, ಒಂದು ಏನೋ ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ನಮಗೆ ಒಂದು 7-8 ವರ್ಷದ್ದು ಮಕ್ಕಳಿಂದಲೂ ಅವ್ರ ವಾಯ್ಸ್ನ ಕೇಳ್ಕೊಂಡು ಬಂದಿರೋದು. ನಮಗೆ ಬುದ್ಧಿ ಕಂಡಾಗಿಂದ ನಾವು ಕೇಳಿರೋದು, ಶೆನ್ನಿಂದ ರೇಡಿಯೋದಿಂದ ಕೇಳಿರೋದು. ನಮಗೆ ಕೇಳಿಸ್ತಿದ್ದು 5 ಜನದ ವಾಯ್ಸ್ ಅಷ್ಟೇ, 5 ಜನದ ವಾಯ್ಸ್ ಅಷ್ಟೇ ನಾವು ಕೇಳಿದ್ವಿ. ನಾವು ರಿಯಲಾಗಿ ಯಾರನ್ನೂ ನೋಡಿಲ್ಲ. ಬಟ್ ಆದರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರಿಗೆ ತಾಯಿ ಸರಸ್ವತಿ ಮಡ್ಲಲ್ಲಿ ಅವರೇ ಅವ್ರ ಆತ್ಮ ಶಾಂತಿ ಸಿಗಲಿ ಅಂತ. ನನಗೆ ಫೋಟೋ ಎಲ್ಲ ಎಡಿಟಿಂಗ್ ಮಾಡೋಕ್ಕೆ ಬರೋಲ್ಲ ಯೂಟ್ಯೂಬಲ್ಲಿ, ಹಂಗಾಗಿ ನಾನು ಇಷ್ಟು ಹೇಳ್ತೀನಿ. ಅಮ್ಮನ ಆತ್ಮ ಶಾಂತಿ ಸಿಗಲಿ. ಚಿರಾಯುವಾಗಿ ಬರೆದವ್ರೆ ಅವ್ರ ಇದರಲ್ಲಿ ನಾವು ಹುಟ್ಟಿದ್ವಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಲಾಸ್ಟ್ಗೆ ನಾನು ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಜಾನಕಿ ಅಮ್ಮನ ಹಾಡು ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ. ಧನ್ಯವಾದ.